ನಮಸ್ಕಾರ ಎಲ್ಲ ಇಡೀ ಕರ್ನಾಟಕ ಜನತೆಯವರಿಗೆ 5, 8, 9 ಮತ್ತು 11 ವಿದ್ಯಾರ್ಥಿಗಳಿಗೆ ಏನು ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ ಇವಾಗ ಏನು ನಡೆಸಬಾರ್ದು ಅಂತ ಭಾಳಷ್ಟು ಕ್ವೆರೀಸ್ ಇದೆ. ಸೊ ಇಂದು ಹೈಕೋರ್ಟಿಂದ ಏನು ಜಜ್ಮೆಂಟ್ ಬಂತು, ಏನು ಫೈನಲ್ ಡಿಸಿಷನ್ ಏನಾಯಿತು, ಏನು ಎಕ್ಸಾಮ್ ಕ್ಯಾನ್ಸಲ್ ಆಯಿತಾ ಅಥವಾ ಏನು ವಿದ್ಯಾರ್ಥಿಗಳಿಗೆ ಏನಾದರೂ ಬೇರೆ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳಿಗೆ ಒಂದು ನಿಮಗೆ ಏನಪ್ಪ ಅಂದರೆ ಗುಡ್ ನ್ಯೂಸ್ ಏನಂದರೆ ಫೈನಲ್ ಆಗಿ ಒಂದು ಹೈಕೋರ್ಟ್ ಡಿಸಿಷನ್ ಒಂದು ಪಾಸಿಟಿವ್ ಆಗಿ ಬರೋಂಥ ಚಾನ್ಸ್ ಇದೆ ಅಂತ ಹೇಳಿದ್ದಾರೆ. ಓಕೆ, ಯಾಕಂದರೆ ಎಲ್ಲ ಕೂಡ ವಾದ ವಿವಾದಗಳೆಲ್ಲ ನೋಡಿಬಿಟ್ಟು ಮತ್ತು ಇಲ್ಲೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟಿದೆ. ವಿದ್ಯಾರ್ಥಿಗಳು ಕೂಡ ಇವಾಗ ಓದುವಂಥದ್ದು ಹವ್ಯಾಸ ಅಥವಾ ರೀಸೆಂಟ್ಲಿ ಇವಾಗ ಇದೇ ನ್ಯೂಸ್ ಬಂದುಬಿಟ್ಟಿದೆ ಅಲ್ವಾ, ಅಲ್ಲಿಂದ ಬೇಜಾರಾಗ್ಬಿಟ್ಟಿದೆ ಅವರಿಗೆ. ಓಕೆ, ಹಾಗಾಗಿ ಸೊ ಒಂದು ಹೈಕೋರ್ಟ್ ತೀರ್ಪು ಒಂದು ಪಾಸಿಟಿವ್ ಆಗಿ ಬರುತ್ತೆ ಅಂತ ಅನ್ಕೊಂತ, ಸೊ ನಿನ್ನೆಲ್ಲ ಕೂಡ ಆಲ್ರೆಡಿ ಎಲ್ಲ ಕೂಡ ಆಡಿದ್ದಾರೆ. ಏನು ಇವಾಗ ಬರೀ ಹೈಕೋರ್ಟಿಂದ ಒಂದು ಏನು ಡಿಸಿಷನ್ ಅಷ್ಟೇ ಬರಬೇಕು. ಹಾಗಾಗಿ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಇವತ್ತೇ ಒಂದು ಡಿಸಿಷನ್ ಬರೋದು ಚಾನ್ಸ್ ಇದೆ. ಸೊ ಅದಕ್ಕಾಗಿ ತಪ್ಪು ಚಾನ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ಆದಷ್ಟು ಟ್ರೆಂಡನ್ನು ನೀವು ಏನು ಮಾಡಿ ಒಂದು ಕಮೆಂಟಲ್ಲಿ ಹ್ಯಾಶ್ಟ್ಯಾಗ್ ನಿಮಗೇನು ಕ್ಯಾನ್ಸಲ್ ಆಗಬೇಕು ಎಕ್ಸಾಮ್ ಅಂತ ನಿಮ್ಮ ಅಭಿಪ್ರಾಯಗಳನ್ನು ನಾನು ಕಮೆಂಟಲ್ಲಿ ಹಾಕಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಮ್ಯಾಗ್ಝಿನ್ ಶೇರ್ ಮಾಡಿ. ಮತ್ತು ಹ್ಯಾಶ್ಟ್ಯಾಗ್ ಮಾಡೋದು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಜನರ ಒಂದು ಅಭಿಪ್ರಾಯ ಏನಿದೆ ಅಲ್ಲ, ಪೇರೆಂಟ್ಸ್ ಅಭಿಪ್ರಾಯ, ಅದು ಕೂಡ ಮೇನ್ ಮುಖ್ಯವಾಗುತ್ತೆ. ಹಾಗಾಗಿ ಓಕೆ, ಏನು ಕ್ಯಾನ್ಸಲ್ ಆಗಬೇಕು ಅಥವಾ ಏನು ಎಕ್ಸಾಮಿನೇಷನ್ ನಡೆಸಬೇಕು ಅಥವಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ತಿಳಿಸಿಬಿಡಿ. ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.